ಬಂಗಾರದ ಬೊಂಬೆ ನನ್ನ ದೇವಿ ನೀನಮ್ಮ ಎಲ್ಲ ಹೊತ್ತು 1350 4 ಐಟಮ್ಸ್ ಬಿರಿಯಾನಿ 100. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ರ್ಯಾಂಡಮ್ ಬ್ಲಾಗ್. ನಂಗೆ ಗೊತ್ತಿಲ್ಲ ನಾನು ಇಂಥ ಬ್ಲಾಗ್ ಶುರು ಮಾಡಿದ್ದೀನಿ ಅಂತ. ಜಸ್ಟ್ ಇವತ್ತೇನಂದರೆ ನಮಗೆ ರಜಾ. ಸೊ ಇವತ್ತು ನಾವು ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನು ಶ್ವೇತಾ ಯಾವ್ದಾದ್ರು ಕೆಫೆಗೆ. ತುಂಬ ದಿನ ಆಗೋಗಿದೆ ಕೆಫೆಗೆಲ್ಲ ಹೋಗಿ. ಬರೀ ವರ್ಕು, ಊರು, ಮನೆ, ಆ ಥರ ಏನಾದ್ರು ಫಂಕ್ಷನ್ ಅಟೆಂಡ್ ಮಾಡು ಇದೇ ಥರ ಇತ್ತು. ಸೊ ಇವತ್ತು ಹೆಂಗೂ ಲೀವ್ ಇತ್ತಲ್ಲ, ಸೊ ನೋಡೋಣ ಅಂತ ಅಂದ್ಬಿಟ್ಟು ಜಯನಗರದಲ್ಲಿ 1-2 ಕೆಫೆ ಚೂಸ್ ಮಾಡಿದ್ದೀನಿ. ನಮ್ಮ ಮನೆ ಹತ್ರನೇ ಅದು ನಿಯರು. ಸೊ ಅಲ್ಲಿ ಬಂದಮೇಲೆ ಯಾವುದು ಸೆಲೆಕ್ಟ್ ಮಾಡ್ತಾಳೆ ಅದು ನೋಡಿಕೊಂಡು ಹೋಗ್ತೀನಿ. ಸೊ ಹೋಗೋದು ನೋಡೋಣ ಕೆಫೆ ಹೇಗಿದೆ, ನಾವೇನು ತಿಂತೀವಿ, ಆ ಥರ ಒಂದು ಎಕ್ಸ್ಪ್ಲೋರಿಂಗ್ ಬ್ಲಾಗ್ ಆಗಿರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬನ್ನಿ ತೋರಿಸ್ತೀನಿ. ಇವಳು 12 ಬನ್ನಿ ಅಂದರೆ 12:30 ಒಳಗೆ ಔಟ್ಫಿಟ್ ಇದು. ಇದೊಳ್ಳೆ ಯಾವ್ದೋ ಸಣ್ಣ ಮಕ್ಳು ಏನಾಯ್ತಾ? ಆದ್ರೂ ಲೂಸ್ ಸ್ವಲ್ಪ ಅಂದ್ರೂ ಲೂಸೇ. ಹಂಗ್ ಕಟ್ಟಿರೋದಕ್ಕೆ ಹಂಗೆ ಇಲ್ಲ ಅಂದ್ರೆ ಯಾವ್ದೋ ಮಾಡೋಣ. ಆಯ್ತು ನೋಡಿ, ಎಷ್ಟೊಂದ್ ದಿನ ಆಯ್ತಿರಲ್ಲ. ಇಷ್ಟೋ ತನಕ ಫೋಟೋ ತೆಗಿಸ್ಕೊಂಡು ಏನು ವೇಟ್ ಮಾಡ್ತಿದ್ಯಾ? ಏನದು ಏನೇ ನಂಗೆ ಏನಂದ್ರೆ ಮಾತಾಡ್ಬೇಕಾದ್ರೆ ಬೇಗ ವರ್ಡ್ಸೇ ಬರಲ್ಲ. ಬೈಬೇಕಾದ್ರೆ ಮಾತ್ರ ಇರೋವರ ವರ್ಡ್ಸ್ ಎಲ್ಲ ಬರ್ತಾ ಇರುತ್ತೆ. ಪಿಜ್ಜಾ ಮತ್ತೆ ನನ್ಗೆ ತುಂಬಾ ಕ್ರೇವಿಂಗ್ಸ್ ಆಗ್ತಾ ಇತ್ತು. ಏನದು ಪಾಸ್ತಾ ತಿಂದಿದ್ದೆ. ಇವಳು ನಾನು ಮಾತಾಡ್ತಾರೆ ನಿಮ್ಗೆ. ಸೊ ಇದು ಯಾವುದೋ ಒಂದು ಪಿಸ್ತಾಶಿಯಾ ಲಾಟೆ ಅಂತ ತಗೊಂಡಿದ್ವಿ. ವೆರಿ ನೈಸ್. ಅಂಡ್ ಫಸ್ಟ್ ಟೈಮು ಹಾಟ್ ಚಾಕ್ಲೇಟ್ ಟೇಸ್ಟ್ ಮಾಡಿದ್ವಿ. ಸಕ್ಕತ್ತಾಗಿತ್ತು. ಸಾಕಾಗಿರುತ್ತೆ. ಎಷ್ಟು ತಿಕ್ಕಾಗಿದೆ ಅಂದ್ರೆ ಡಾರ್ಕ್ ಚಾಕ್ಲೇಟ್ ಇದೆ. ಸೂಪರ್ ಆಗಿದೆ. ಅಂದ್ರೆ ಒಬ್ರು ಏನಾದ್ರು ತಿನ್ಬಿಟ್ಟು ಲೈಫಲ್ಲಿ ಚಾಕ್ಲೇಟ್ ತಿನ್ನಲ್ಲ. ಒಬ್ರು ತಿನ್ನಕ್ಕಾಗಲ್ಲ. 3-4 ಜನ ಅದನ್ನ ಖಾಲಿ ಮಾಡ್ಬೋದು. ಇವಾಗ ನಾವಿಬ್ರು ಏನ್ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಅದಂತೂ ಖಾಲಿ ಮಾಡಿದೀವಿ. ಕೆಫೆಯಲ್ಲಿ ಎಲ್ಲಾ ಕಡೆ ಕೂತಿದೀವಿ. ಎಲ್ಲಾ ಚೇರ್ಸ್ ಮೇಲೆ ಎಲ್ಲಾ ಕಡೆನೂ ಪ್ಲೇಸ್ ಚೇಂಜ್ ಮಾಡ್ಕೊಂಡ್ ಬರ್ತಾ ಇದೀವಿ. ಎಲ್ಲೆಲ್ಲಿ ಚೆನ್ನಾಗ್ ಬರ್ತಿದೆ ಕ್ಯಾಮ್ರಾ ಸೆಟಲ್ ಆಗಿದೆ. ನೆಕ್ಸ್ಟ್ ಪಿಜ್ಜಾ ಬಂದಾಗ ಇನ್ ಯಾವ ಪ್ಲೇಸ್ ತನಕ ವೇಟ್ ಮಾಡ್ಕೊಂಡು ಗೊತ್ತಾ ಕೊಡ್ತಾನೆ ಇಲ್ಲ. ಇವ್ರು ಪಿಜ್ಜಾ ಪಾಸ್ತಾ ಅವಾಗಿಂದ ಇವ್ರು 2 ಕೊಟ್ಬಿಟ್ಟು ಸುಮ್ಮನೆ ತುಂಬ ಕುತ್ಕೊಳ್ಳಿ ಅಂತ ಸುಮ್ಮನೆ ಆಗ್ಬಿಟ್ಟವ್ರು. ಕೊಡ್ತಾನೆ ಇಲ್ಲ ಗೈಸ್. ಸೊ ಪಿಜ್ಜಾ ಬಂದ್ಮೇಲೆ ಪಿಜ್ಜಾ ರಿವ್ಯೂ. ಬೈ ಬೈ. ಆದ್ಮೇಲೆ ಒಂದು 20 ನಿಮಿಷ ಲೇಟ್ ಆದ್ಮೇಲೆ ನಮ್ ಡೈರಿ ಫಾರ್ಮ್ ಪಿಜ್ಜಾ ಬಂದಿದೆ. ಫೈನಲಿ ನಮ್ಮ ಡೈರಿ ಫಾರ್ಮ್ ಪಿಜ್ಜಾ ಬಂತು. ಇಷ್ಟ ತನಕ ವೇಟ್ ಮಾಡಿದೀವಿ ಗೊತ್ತಾ? ನಿಮ್ಗೆ ಆರಿಗಾನೋ ಇಷ್ಟನಾ? ನಂಗೆ ಇಷ್ಟ. ಚಿಲ್ಲಿ ಫ್ಲೇವರ್ಸ್ ಇಷ್ಟ. ಸ್ಪೈಸಿ ಇಷ್ಟ ನನಗೆ. ನನಗೆ ಏನು ಟೇಸ್ಟ್ ಮಾತ್ರ ಆರಿಗಾನೋ ಒಂಥರ ಟೇಸ್ಟ್ ಬಂತು. ನೈಫ್ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ನಂಗೆ ತಿಕ್ ಲೇಯರ್ ಇದಿಷ್ಟ ಆಗತ್ತ. ಏನು ಪಿಜ್ಜಾ ತಿನ್ ಲೇಯರ್ ಇಷ್ಟ. ಮತ್ತೋಗ್ತಾರೆ ಏನ್ ಬುಕ್ ಮಾಡಿದ್ವಿ ನೋಡಿ ಎಷ್ಟು ತಿನ್ ಲೇಯರ್. ಪಾಸ್ತಾನು ಬಂತು ಗೈಸ್. ಪಾಸ್ತಾ ಎರಡು ಖಾಲಿ ಮಾಡಿದ್ರೆ ಕ್ಯಾಮ್ರಾ ನೋಡ್ಬೋದು. ಹಿಂಗೆ ತಗೋಬೇಕು. ಅದು ಫೇಶಿಯಲ್ ರೆಕಗ್ನಿಷನ್ ಅಂತೆ. ಫೇಸ್ ರೆಕಗ್ನಿಷನ್ ಸಕ್ಕತ್ತಾಗಿದೆ. ಯಾರು ಇಲ್ಲ, ನಾವಿಬ್ರೆ ಫುಲ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾರು ವರ್ಕ್ ಮಾಡೋರಿಗೆ ಆರಾಮಾಗಿ ಬಂದು ವರ್ಕ್ ಮಾಡ್ಬೋಣ. ನಾವಿಬ್ರು ವರ್ಕ್ ಫ್ರಮ್ ಹೋಮ್ ಅಂತ ಇಲ್ಲೇ ಬಂದು ವರ್ಕ್ ಫ್ರಮ್ ಕೆಫೆ ಮಾಡಿ. ನಂಗೆ ಈ ತರ ತಿನ್ನಲೇ ಇಷ್ಟ. ನೋಡಿ ತಗೋದಾಗಿದೆ. ನಾನೇ ಟಾಪಿಂಗ್ಸ್ ಏನು ಆರ್ಡರ್ ಮಾಡಿದ್ರೆ ನಂಗೆ ಪ್ಲೇನ್ ಪಿಜ್ಜಾನೇ ಜಾಸ್ತಿ ಇಷ್ಟ ಆಗುತ್ತೆ. ಡ್ರೆಸ್ ಅಂತ ಎಲ್ಲಾ ತರ ಬಿಡಿಸ್ಕೊಂಡ್ಬಿಟ್ಟೆ. ವೈಟ್ ಡ್ರೆಸ್ ನೋಡಿ ಕಲರ್ ಡ್ರೆಸ್ ಮಾಡ್ಕೊಂಡು ಆಗಿಲ್ಲ.
ಪಾಸ್ತಾದು ರಿವ್ಯೂ ಹೇಳ್ಬಿಡ್ತೀನಿ, ಫೋಟೋಸ್ ಬೇರೆ ತೆಗೆದು ಬಂದೆ ಒಂದೇ ಒಂದು ತಿನ್ಬಿಡ್ತೀನಿ. ಪಾಸ್ತಾ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ, ತಿನ್ಸಿರೋ ಅಂತ ನಾವಿಬ್ರು ಗೊತ್ತಿಲ್ಲ. ಇದು ಜಾಸ್ತಿ ಕೊಟ್ಟೋಗೋಣ. ಪಾಸ್ತಾ ತುಂಬಾ ಕ್ವಾಂಟಿಟಿ ಇರುತ್ತೆ. ಬಟ್ ನಂಗೆ ವೈಟ್ ಸಾಸೇ ಇಷ್ಟ, ಪೆನ್ನೆ ಪಾಸ್ತಾನೇ ಇಷ್ಟ. ಇದರಲ್ಲಿ ಬ್ರಾಕ್ಲಿ ಇರುತ್ತಲ್ಲ, ಅದು ಫೇವ್ರೆಟ್. ಹೆಂಗಿರ ಎಲ್ಲ ಕಲ್ಲಲ್ಲಿ ಮಾಡಿದ್ದೀನಿ, ಚೆನ್ನಾಗಿದ್ಯಾ? ನೋಡಿ ಬ್ರಾಕ್ಲಿ ನಾನು ವೈಟ್ ಪಾಸ್ತಾನ ಫಸ್ಟ್ ಟೈಮ್ ಅನ್ಕೊಂಡೆ. ರೆಡ್ ಸಾಸ್ ಎಲ್ಲ ತಿಂದಿದ್ದೀನಿ, ವೈಟ್ ಸಾಸ್ ಅಲ್ಲ ನೀನು ಟಿಫಿನ್ ಓದಕ್ ತಿಂದಿಲ್ವಾ? ಇಲ್ಲ, ಅವೆಲ್ಲ ಚೆನ್ನಾಗಿ ಮಾಡ್ತೀನಿ. ಮತ್ತೆ ನಾನು ಕಫೆ ತರ ತಕೊಂಡ್ ಹೋಗ್ತಾರೆ, ಅಲ್ಲೆಲ್ಲ ಇದು ಚೆನ್ನಾಗಿರುತ್ತೆ. ಪಾಸ್ತಾ ತಿನ್ನಿ. ಈ ತರ ಪಿಜ್ಜಾನ ಒಬ್ರು ಇಬ್ರು ಖಾಲಿ ಮಾಡ್ಬೋದು. ಡಾಮಿನೋಸ್ ಪಿಜ್ಜಾನ ತಿನ್ನ. ಯಾರೆಲ್ಲ ನಂತರ ಪಾಸ್ತಾ ಲವರ್ಸ್, ಆಕ್ಚುಲಿ ನಾನೇನ್ ಪಾಸ್ತಾ ಲವರ್ ಇರ್ಲಿಲ್ಲ. ನಮ್ ಸಮಾನ ಇದ್ ಮಾಡಿ ಮೇಲ್ಗಡೆ ನೋಡಿ ಚೀಸ್ ನೋಡ್ತೀನಿ ನನಗೆ ಇಷ್ಟ ಆಗುತ್ತಾ ಇರೋ ಅಂತ. ಪಕ್ಕ ಇಷ್ಟ ಆಗುತ್ತೆ, ಯಾಕಂದ್ರೆ ನಾನೇ ರೆಕಮೆಂಡ್ ಮಾಡಿರೋದು. ಪಾಸ್ತಾ ಇಷ್ಟ, ಬಟ್ ವೈಟ್ ಸಾಸ್ ಯಾವ್ದು ತಿನ್ಬಿಡ್ತಾರೆ. ನೋಡಿ ಕಳ್ದೋಗ್ತೀಯ. ನೋಡ್ತೀನಿ ಕಳ್ದೋಗ್ತೀನಿ. ರೆಡ್ ಸಾಸ್ ಚೆನ್ನಾಗಿತ್ತು, ವೈಟ್ ಸಾಸ್ ಚೆನ್ನಾಗಿತ್ತು. ಇದು ನೋಡು, ಇದು ಬ್ರಾಕ್ಲಿ ಟೇಸ್ಟ್ ಮಾಡು, ಚೆನ್ನಾಗಿದೆ. ಕ್ರೀಮಿ ಆಗೈತೆ, ಸಕಲಾಗೈತೆ. ಫುಲ್ ಮೇಲ್ಗಡೆ ಚೀಸ್. ಫುಡ್ ಬ್ಲಾಗರ್ಸ್ ಆಗ್ಬಿಟ್ಟಿದೀವಿ ನಾವು ಇವತ್ತು. ಯಾವ್ದಾರು ಕೆಟ್ಟಾಗಿ ಬಂದು ಟ್ರೈ ಮಾಡ್ಬೇಕಂದ್ರೆ ಹೇಳಿ ನಾವು ಬರ್ತೀವಿ. ಚೆನ್ನಾಗಿ ತಿಂತೀವಿ, ನೋಡಕ್ ಹಂಗಿದೀವಿ ಅಷ್ಟೇ. ನಾನು ಏನಿದ್ರು ಬರೀ ಫೋಟೋ ತಗ್ಬಿಟ್ಟು ಹಾಕಿರ್ತೀರೋ ಹೊರ್ತು ಆಮೇಲೆ ಅಪಾರ್ಥ ಮಾಡ್ಕೊಬಿಡಿ. ನಾನು ಅಷ್ಟು ತಿನ್ನಲ್ಲ. ಇವಳು ತಿನ್ನಲ್ಲ, ನಾನು ತಿಂತೀನಿ. ನಾನು ಏನ್ ಮಾಡ್ತೀನಿ ಹೇಳು ಹೇಳು. ಅವಳು ಆಫೀಸಿಗೆ ತರದ್ ಊಟ ನೋಡ್ಬಿಟ್ರೆ ಒಂದ್ 3 years ಬೇಬಿ ತಿನ್ನುತ್ತೆ ಅಷ್ಟು. ನಮ್ಮ ಮನೆಗೆ ಒಂದ್ ಬೇಬಿ ಐತಾ, ಆ ಬೇಬಿ ಇಷ್ಟೇ ತಿನ್ನೋದು. ಇಷ್ಟೇ ತಾಕೊ ಬಂದಿದ್ದೀನಿ, ನನಗ್ ಶಾಕ್ ಆಗೋದು, ಏನಪ್ಪ ಇಷ್ಟೇ ತಿಂತಾಳ ಅಂತ. ಆಮೇಲೆ ನಾನೇ ಮೋಸ್ಕೊಂಡ್ ತಿಂದಿದ್ದೀನಿ. ಇನ್ನೊಂದ್ 4 ಸ್ಪೂನ್ ಏನೋ ಮಿಕ್ಕಿತ್ ಅನ್ಸುತ್ತೆ, ಅದು ತಿಂದವಳು. ಇಷ್ಟೇ ಅಪ್ಪ ಬೇರೆ ಅದೇನ್ ತಿಂತಾಳ. ಆಮೇಲೆ ಈ ತರ ಏನಾದ್ರು ತಗೋಬಿಟ್ಟು 1-2 ಸ್ಪೂನ್ ತಿಂತೀನಿ ಅಷ್ಟೇ. ಅದನ್ನ ಪಕ್ಕದಲ್ಲಿರೋರು ಪಾಸ್ ಮಾಡ್ತೀನಿ. ಆದ್ರೆ ಮೊಟ್ಟೆ ಸ್ಕಿಪ್ ಮಾಡಲ್ಲ ಡೈಲಿ, ಒಳಗಡೆ ಇರಕ್ ತಿನ್ನಲ್ಲ. ನಾನು ಒಳಗಡೆ ಯಾಕೆ ತಿನ್ನಲ್ಲ, ಭಂಡಾರದ ಬಟ್ ಎಗ್ ಫೇವ್ರೇಟ್. ಸ್ವಲ್ಪ ಪ್ರೋಟೀನ್ ಬೇಕಲ್ಲ, ಮಿಸ್ ಇಲ್ಲ. ಎಗ್ ತಿಂತೀನಿ. ಯಾವಾಗ್ಲೂ ಏನೇ ತಗೊಂಡ್ರು ಈಗ ಇವಳು ತಿಂತಾಳೆ, ಇಲ್ಲ ರಾಧಿಕಾ ತಿಂತಾಳೆ ಅಷ್ಟೇ. ಇಲ್ಲ ನನ್ ಫ್ರೆಂಡ್ಸು, ನಮ್ ಗ್ಯಾಂಗ್ ಇದೆ, ಏನಾದ್ರು ಅಷ್ಟೇ ಡಸ್ಟ್ಬಿನ್ ತರ ನಾನು 1-2 ಸ್ಪೂನ್ ತಿನ್ಬಿಟ್ಟು ಅವ್ರಿಗೆ ಆಟ ಆಡ್ಬಿಡೋದು. ಆಮೇಲೆ ನಾವು ಟೀಮ್ ಡಿನ್ನರ್ ಹೋದಾಗ್ಲೂ ಅಷ್ಟೇ, ಇಗ್ನೋರ್ ಮಾಡಿ ಆ ವಾಯ್ಸ್. ಟೀಮ್ ಡಿನ್ನರ್ ಹೋದಾಗ್ಲೂ ನಮ್ದು ಅದೇ ಆಗೋದು. ಎಲ್ಲ ಆರ್ಡರ್ ಮಾಡ್ತೀನಿ, ಆರ್ಡರ್ ಮಾಡ್ಬಿಟ್ಟು ಎಲ್ಲ ಒಂದೊಂದ್ ಸ್ಪೂನ್ ಟೇಸ್ಟ್ ಮಾಡ್ಬಿಟ್ಟು ನಾನು ಅದಕ್ಕೆ ಸೈಡ್ ತಳ್ಬಿಡ್ತೀವಿ, ತಗೊಳ್ರೋ ತಿನ್ನಿ ಅಂತ. ಅವಳು ಇವಾಗ ಹಾಟ್ ಚಾಕ್ಲೇಟ್ ಅಷ್ಟೇ ಸ್ವಲ್ಪನೇ, ನಾನೇ ಕೊಡ್ದಿರ ಜಾಸ್ತಿ, ಸ್ವಲ್ಪ ತಿನ್ನು ಅಷ್ಟೇ. ಅದು ಒಂದೇನೋ ಜಾಸ್ತಿ ಇಷ್ಟ ಆಗೋಯ್ತು ಅನ್ಸುತ್ತೆ, ಅದನ್ನ ಮಾತ್ರ ಕುಡ್ದು ಕುಡಿತಾಳೆ. ತಿನ್ನೋದ್ರಲ್ಲ ಸ್ವಲ್ಪನೇ. ನಾನ್ ಮಾತ್ರ ಚೆನ್ನಾಗ್ ತಿಂತೀನಿ, ನೋಡಕ್ ತಿಂತೀನಿ ಅಂತ ಅನ್ಕೋಬೇಡಿ. ಯಾಕೆ ತಿಂತೀನಿ, ಬಿರಿಯಾನಿ ಹಣ್ಣು ತಿಂತೀನಿ. ನಮ್ಮ ಆಫೀಸಲ್ಲಿ ಅಂತಿದ್ದ ನಾನು ಬಿರಿಯಾನಿ ಒಂದೇ. ಅದೇ ಫುಲ್ ತಿಂತಾಳೆ, ನಾನು ಅದನ್ನ ಇಬ್ರು ಜನ ಜೊತೆ ಶೇರ್ ಮಾಡ್ಕೊಂಡ್ ತಿನ್ಬೇಕು. ನಾನ್ ಫುಲ್ ತಿಂತೀನಿ. ಇವಳು ಅದ್ರಲ್ಲಿ ಅರ್ಧನ ಕಾಲ್ಭಾಗನೂ ತಿಂತಾಳೆ ಅಷ್ಟೇ. ಕಷ್ಟ. ಇವಳು ಜಾಸ್ತಿ ಕೆಫೆಸ್ಗೆ ಹೋಗ್ತಾಳೆ, ಚೆನ್ನಾಗ್ ತಿಂತಾಳೆ ಅಂತ ನೀವ್ ಅನ್ಕೊಳಕ್ಕೆ ಆಮೇಲೆ ಎಷ್ಟೊಂದ್ ಜನ ತಿಂಡಿ ಹೋಗ್ತಿ ಆಮೇಲೆ ಇದು ಅಂತ ಎಲ್ಲ ಮೆಸೇಜ್ ಮಾಡಿದೀರಾ, ಅನ್ಕೊಳಕ್ಕೆ ಹೋಗ್ಬಿಡಿ. ಜಸ್ಟ್ ಇವಳಿಗೆ ಏನಂದ್ರೆ ಫುಡ್ಸ್ ಟ್ರೈ ಮಾಡ್ಬೇಕು, ಡಿಫ್ರೆಂಟ್ ಫುಡ್ಸ್ ಟ್ರೈ ಮಾಡ್ಬೇಕು ಅಷ್ಟೇ ಇವಳು. ಆಮೇಲೆ ಎಷ್ಟೊಂದ್ ಜನ ಏನಂತ ಮೆಸೇಜ್ ಮಾಡಿ, ಅಷ್ಟು ತಿಂತಿಯಲ್ಲ ನೀನ್ ಯಾಕೆ ತಿಂದಿದ್ದೀಯ ಅಂತ. ನನ್ ಅಷ್ಟು ತಿಂದಿದ್ದೆ, ನನ್ನ ತಿಂಗಿರ್ತಾರೆ ತಿನ್ನಲ್ಲ. ಇವಳ ಜೊತೆ ಕ್ಲೋಸ್ ಆಗಿರೋರಿಗೆ ಗೊತ್ತಿರುತ್ತೆ ಅಷ್ಟೇ. ನಾನು ಡಿಫ್ರೆಂಟ್ ತುಂಬಾ ಇಷ್ಟ ನನಗೆ ಟ್ರೈ ಮಾಡಕ್ಕೆ. ಅದಕ್ಕೆ ಹಾಕೊಂಡ್ಬೇಕು. ಇವ್ರ ಜೊತೆ ಸೇರ್ಕೊಂಡು ನಾನು ಇವಾಗ ಕಲಿತಿದ್ವಿ ಟ್ರೈ ಮಾಡೋದು. ಚೆನ್ನಾಗಿದೆ, ಪಾಸ್ತಾ ಸಕ್ಕತ್ತಾಗಿದೆ. ಪಾಸ್ತಾ and that pistachio latte, very nice. ಅಲ್ಲಿ ಇಂಗ್ಲಿಷ್ ಅಲ್ಲಿ ಲಾಟೆ, ಅದನ್ನ ಸ್ವಲ್ಪ ಒತ್ತೆ ಹೇಳೋದ್ರೆ ಅದು ಲಾಟೆ. ಹಂಗೆ ಇದೆ ಅದು.
ಮಾತ್ರ ಟ್ರೈ ಮಾಡ್ಬೇಕಂತ ತುಂಬಾ ದಿನ ಅನ್ಕೋತಾ ಇದ್ವಿ ಅಷ್ಟೇನಾ. ನೆಕ್ಸ್ಟ್ ಟೀಮ್ ಡಿನ್ನರ್ ಬಂದಾಗ ಇರೋದೇ ಇರೋ ಕಡೆ ಆರ್ಡರ್ ಮಾಡ್ಬಿಡ್ತಾ ಇದ್ವಿ. ಚೆನ್ನಾಗಿದೆ ಬಟ್ ಲೇಟ್ ಆಗಿ ಕೊಟ್ರು ಅದೇನೋ ಕಿಚನ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತಂತೆ. ಆಂಬಿಯನ್ಸ್ ಚೆನ್ನಾಗಿದೆ. ಪಾಪ ಮೂಗಲ್ಲೇ ಮಾತಾಡ್ತಾರೆ ಕೈ ಸ್ವಲ್ಪ ಏನಾದ್ರು ಕೇಳಿದ್ರೆ ಆರ್ಡರ್ ಮಾಡಕ್ಕೆ ನಮ್ ದೇವರೊಳಗೂ ಕಿವಿನೂ ಕೇಳಿಸ್ತಾರೆ, ನಂಗೆ ಕಿವಿ ಕೇಳಿಸ್ತಾರ ಅಂತ ಡೌಟ್ ಬರ್ತಾರೆ. ಅಮ್ಮ ಏನಂತ ಹೇಳ್ತಾ ಇದ್ದಾರೆ ಫುಲ್ ಇಂಗ್ಲಿಷ್ ಏನು ತಮ್ಮಗೆ ಅಂತ ಕೇಳಿದ್ರೆ ಅದು ಏನೋ ಒಂದ್ ಮಾಡ್ತೀವಿ. ನಾವೆಲ್ಲ ಸ್ವಲ್ಪ ಇಂಗ್ಲಿಷ್ ಎಲ್ಲ ಅಷ್ಟೊಂದಲ್ಲ, ಮೂವಲ್ ಮಾತಾಡೋ ಇಂಗ್ಲಿಷ್ ಬರಲ್ಲ, ನಾರ್ಮಲ್ ಇಂಗ್ಲಿಷ್ ಇರುತ್ತೆ. ಈ ಬ್ಲಾಗ್ ಫುಲ್ ಬರೀ ಮಾತಾಡೋದೇ ಇರುತ್ತೆ. ನಮ್ಮ ಮಾತು ಇಷ್ಟ ಆದ್ರೆ ನಿಮ್ಗೆ ಹೇಳಿದ್ರೆ ಸ್ಕಿಪ್ ಮಾಡಿ ಅಷ್ಟು, ಸ್ಕಿಪ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸುಮ್ಮನೆ ಹಂಗೆ ನೋಡಿ ಬರೀ ನ್ಯೂಸ್ ಬರ್ತಾ ಇದೆ ನಮ್ಗೆ. ಸಬ್ಸ್ಕ್ರೈಬ್ ಮಾಡಿ. ಹೊಟ್ಟೆ ತುಂಬ ನಾನು ಇದನ್ನು ಖಾಲಿ ಮಾಡಿ ಅಂತ ಪಾಸ್ತಾ 2 ಸ್ಪೂನ್ ತಿಂದಿಲ್ಲ, ನಾನೇ ತಿಂತಾ ಇದೀನಿ ಕುತ್ಕೊಂಡು. ಪಿಜ್ಜಾ ತಿನ್ಬಿಟ್ಟು ತಿಂದಿಲ್ಲ ಗೈಸ್, ಇವಳು ನಾನೇ ತಿಂತಾ ಇರೋದು. ನೀವ್ ಅವಾಗಿಂದ ವಿಡಿಯೋ ನೋಡ್ತಿದ್ದೀರಾ. ಹೋಗಿದ್ರೆ ಆರ್ಡರ್ ಮಾಡ್ಬೇಕಿತ್ತು ಕಣೆ, ಮತ್ತೆ ಸದ್ದಾದ್ರೆ ಸ್ವಲ್ಪ ಹೋಗ್ತೀವಲ್ಲ. ಬಟ್ ಆಂಬಿಯನ್ಸು ಒಂಥರ ಪ್ರೈವೇಟ್ ಆಗಿದೆ. ಯಾರಾದ್ರೂ ಕಾರ್ಪೊರೇಟ್ IT ಅಲ್ಲಿ ವರ್ಕ್ ಮಾಡೋರು ಎಲ್ಲ ತುಂಬಾ ಜನ ವರ್ಕ್ ಮಾಡ್ತಾರೆ. ಬರೀ ಅವರೇ ಮಾತ್ರ ತಿನ್ನಕ್ ಶೋಕಿ ಮಾಡಕ್ ಬಂದಿದ್ದೀವಿ ಅಷ್ಟೇ. ನೋಡಿದ್ರೆ ಎಲ್ಲ ಬರೀ ಕಂಪ್ನಿಯವ್ರು ರಜಾ ಕೊಟ್ಬಿಟ್ಟವ್ರಲ್ಲ ಬಿಟ್ಕೊಂಡೇ ಬಂದಿದ್ದಾರೆ ಎಲ್ಲ. ಬಟ್ ಪಾಸ್ತಾ ಹಾಟ್ ಚಾಕ್ಲೇಟ್ ದೇವ್ರೊಳಗೂ ಆಗಲ್ಲ ಅಂತ ಹೇಳಿ ಹಂಗೂ ಆಗಲ್ಲ. ನಾನೇ ಖಾಲಿ ಮಾಡಿದ್ದೀನಿ, ಅರ್ಧ ಖಾಲಿ ಆಗೈತೆ ಅನ್ಕೊಂಡು. ಟೋಟಲ್ ಬಿಲ್ ಎಷ್ಟಾಯ್ತು ಗೊತ್ತಾ? ಒಂದ್ ಪಿಸ್ತಾಶಿಯೋದು ಒಂದು ತಗೊಂಡಿದ್ವಿ. ಎಲ್ಲ ಇದೆ ಬಿಲ್ಲು 1350. 4 ಐಟಮ್ಸ್ಗೆ ಎಲ್ಲೋದ್ರೂ ಇಷ್ಟೇ ಇರುತ್ತೆ. ಚೆನ್ನಾಗಿದೆ ಬಟ್ ಆ ಪಿಸ್ತಾಶಿಯೋ ಅದಂತೂ ಸಖತ್ತಾಗಿತ್ತು. ಎಷ್ಟಿದೆ ತಿನ್ಬೇಕು 314. ಆಮೇಲೆ ಹಾಟ್ ಚಾಕ್ಲೇಟ್ 314 ರುಪೀಸ್. ಪಿಜ್ಜಾ 300. ಪಾಸ್ತಾ ಮಾತ್ರ 350. ಟ್ಯಾಕ್ಸ್ 32. ಟ್ಯಾಕ್ಸ್ 64 ರುಪೀಸ್ ಆಗ್ತಿದೆ. ಬರೀ ನಮ್ ಸಂಬಳದಲ್ಲೂ ಟ್ಯಾಕ್ಸ್ ಕಟ್ ಮಾಡ್ಕೊಳ್ಳಿ. ಎಲ್ಲಿ ನೋಡ್ರಿ GST ಟ್ಯಾಕ್ಸ್ ಅಷ್ಟೇ. ಬರೋದ್ 3 ಹೊತ್ತೊಂದು ಸಂಬಳ. ಅಕ್ಕ ಪಾಸ್ತಾ ಖಾಲಿ ಮಾಡ್ತಾಳೆ, ನೋಡ್ತಾ ಇರಿ. ನಾನು ಈ ಕಡೆ ಸೈಡ್ ಖಾಲಿ ಮಾಡಿದ್ವಿ. ಖಂಡಿತ ಆಗಲ್ಲ, ತಿನ್ನೋದೇ ಇಲ್ಲ. ಯಾರಿಗಾದ್ರೂ ಈ ದಪ್ಪ ಆಗೋದಕ್ಕೆ ಏನಾದ್ರು ಸೀಕ್ರೆಟ್ ಗೊತ್ತಿದ್ರೆ ಹೇಳಿ, ಸ್ವಲ್ಪ ದಪ್ಪ ಮಾಡೋಣ. ಹೇಳಿ, ಕಮೆಂಟ್ ಮಾಡಿ. ಸೀಕ್ರೆಟ್ ಡ್ರಿಂಕ್ಸ್ ಏನಾದ್ರು ಇದ್ರೆ ಹೇಳಿ ಪ್ಲೀಸ್. ತಿಂತೀವಿ ಚೆನ್ನಾಗಿ. ನಮ್ ಕಡೆ ಒಂದ್ ಮಾತಿದೆ ಏನ್ ಗೊತ್ತಾ, ಏನಾದ್ರು ಚೆನ್ನಾಗಿ ತಿಂದ್ರು ದಪ್ಪ ಆಗಿಲ್ಲ ಅಂದ್ರೆ ಅವ್ರ ಆತ್ಮ ಸರಿ ಇಲ್ಲ. ಇವಳು ಸಣ್ಣಕ್ಕೆ ಇದ್ದು ನಮ್ಮ ಮನೇಲಿ ನಮ್ಮ ಅಕ್ಕನು ಹಂಗೆ. ನಾನು ತುಂಬಾ ಸಣ್ಣಕ್ಕೆ ಇರೋದೆಲ್ಲ ನಂಗೆ ಇಷ್ಟ ಇಲ್ಲ. ನಂಗೆ ಸ್ವಲ್ಪ ಬಟ್ ಇವಳು ಸಣ್ಣಕ್ಕೆ ಇದ್ದು ನೋಡಿ, ಯಾರೋ ನೋಡ್ಕೊ ಬನ್ನಿ. ಎಮ್ಮೆ ತರ ಇದೀವೇನೆ. ಅವಳ ತುಂಬಾ ನನ್ನಷ್ಟು ಇದ್ದು ಅವಾಗ್ಲ, ನನ್ನಷ್ಟೇ ಇದ್ದು. ನಾನು ಫಸ್ಟ್ ನೋಡ್ಬಿಟ್ಟು ಒಡೆ ತೆಗ್ದಿನಿ. ಅವ್ಳ ಫೋಟೋಸ್ ನೋಡ್ಬಿಟ್ರೆ ಅಷ್ಟೇ, ನಾನು ತೋರ್ಸುದ್ ನಾನೇ ಶಾಕ್ ಆಗ್ಬಿಟ್ಟೆ. ನನ್ಕಿನ್ನ ಸಣ್ಣಕ್ಕಿತ್ತು ಅವಾಗ, ಈಗ ಕರೆಕ್ಟ್ ಆಗಿದೆ. ಬಾಡಿ ಬೇಗ ರಿಯಾಕ್ಟ್ ಆಗ್ಬಿಡ್ರೆ. ಅಂದ್ರೆ ಸ್ವಲ್ಪ ಜಂಕ್ ತಿಂದ್ರೆ ಸ್ವಲ್ಪ ದಪ್ಪನಾದ್ರೂ ಕಾಣಿಸ್ತಾ ಇರ್ತೀನಿ. ಜಂಕ್ ಏನಾದ್ರು ಬಿಡಿಸಿ ಮನೆ ಊಟ ತಿಂದ್ರೆ ಉಲ್ಟರನೇ ಆಗ್ಬಿಡ್ತೀನಿ. ನಾನು ಏನ್ ತಿನ್ನೋದಪ್ಪ ಬಟ್ ಆದ್ರೆ ಏನ್ ಮಾಡಿ ನಂಗೆ ಜಂಕ್ ಹೇಗಿದೆ. ಆಫೀಸ್ ಟೈಮ್ ಎಲ್ಲ ನಾರ್ಮಲ್ ತಿಂತಾರೆ, ಬಟ್ ಅವಾಗ ಆಚೆ ಹೋಗ್ತಿತ್ತು. ಹೇಳಿದ್ರೆ ಯಾವಾಗ್ಲೂ 12 ದಿನ ನಾನು ಏನ್ ತಿನ್ನಲ್ಲ. ನನ್ ಮನೆ ಊಟನೇ ಇಲ್ಲ. ನನ್ ಮನೆ ಊಟ ತಗೋತೀನಿ ಬಾಕ್ಸೇನೆ. ಆಫೀಸಲ್ಲಿ ನಂಗೆ ಇಷ್ಟ ಆಗಲ್ಲ. ಎಲ್ಲಾ ತರ ಕೊಡ್ತಾರೆ ಹೆಲ್ದಿ ಮೀಲ್ಸ್, ನನಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ಅವಾಗ ಸ್ವಲ್ಪ ಮೂಡ್ ಏನಾದ್ರು ಚೇಂಜ್ ಆಯ್ತು ಅಂದ್ರೆ ಆಚೆ ಹೋಗಿ ತಿನ್ಕೊಬಂದು ಬರೋದು. ಆಫೀಸ್ ಡ್ರೆಸ್ ಅಂತಾರೆ ನಿದ್ದೆ ಇರಲ್ಲ ಕರೆಕ್ಟ್. ನಾನು ರೋಟೀನ್ ಬೆಳಗ್ಗೆ 6 ಗಂಟೆಗೆ ಶುರು ಆದ್ರೆ ಮಧ್ಯರಾತ್ರಿ 2 ಗಂಟೆ ಮುಗಿಯುತ್ತೆ, ತಿರ್ಗಿ ಮತ್ತೆ 6 ಗಂಟೆ. ಸೊ ಅದಕ್ಕೆ ಡಾಕ್ಟರ್ ಸರ್ಕಲ್ಸ್ ಎಲ್ಲ ಬರ್ತೈತೆ. ಹೋಗ್ಸ್ಕೊಂಡು ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ನಿದ್ದೆನೇ ಮದುವೆ ಹೊಡ್ತೀನಿ 4 years. ಅವೆಲ್ಲ ಏನಿಲ್ಲ, ಅವ್ರ ಮನೇಲಿ ಓಡಿಸ್ತಾರೆ. 4 ವರ್ಷ ಎಲ್ಲ ಏನ್ ಇಟ್ಕೊಡಲ್ಲ. ಮ್ಯಾಕ್ಸಿಮಮ್ 3 years. 3 years.
ನಾನಂತೂ 2 years ತನಕ ಏನಿರಲ್ಲ. ಸೋಲ್ಡ್ ಔಟ್ ಆಗ್ಬಿಡ್ತದೆ. ಫಸ್ಟ್ ನಮ್ಮ ಗ್ಯಾಂಗಲ್ಲಿ ಸಮಾನ ಇಲ್ಲ ರಾಧಿಕಾ. ಮೇಬಿ ರಾಧಿಕಾನೇ ಎಲ್ಲಾರ್ಗು ಹುಡುಕ್ತಾ ಇದಾರೆ. ಎಲ್ಲಾರ್ಗು ಬ್ರೈಟ್ ಟು ಬಿ ಮಾಡ್ಬೇಕು, ಹುಡುಗ್ ಮಾಡ್ಬೇಕು. ನನಗಿಲ್ಲ, ನನ್ ತುಂಬಾ ಲೇಟ್. ಬ್ರೈಟ್ ಟು ಬಿ ಮಾಡ್ಬೇಕು, ಎಲ್ಲದಕ್ಕೂ ಔಟ್ಫಿಟ್ಸ್ ನೋಡ್ಬೇಕು. ಸಾರಿ ಎಲ್ಲ ಬೋರ್ ಆಗೈತೆ, ಎಲ್ಲ ರೆಡಿ ಮಾಡ್ಕೋಬೇಕು. ಪಿಜ್ಜಾ ಖಾಲಿ ಆಯ್ತು, ಪಾಸ್ತಾ ಆಯ್ತು. ಎಂತಾದ್ರು ಮಾಡಿ ಇದನ್ನ ಮಾಡ್ಬೇಕಂತಂದ್ರೆ ಆಲ್ರೆಡಿ ಅದು ವೇಸ್ಟ್ ಮಾಡಿದೀವಿ. ಹಾಟ್ ಚಾಕ್ಲೇಟ್ ತಿನ್ನಕ್ಕಾಗಲ್ಲ. ಪಿಜ್ಜಾ ಖಾಲಿ ಮಾಡಿದ್ವಿ. ಈಗ ಪಾಸ್ತಾ ಮಾಡಿ ಇದನ್ನ ಖಾಲಿ ಮಾಡ್ಬೇಕು. ಇದ್ರ ಜೊತೆ ಇದನ್ನ ಕೊಡ್ತಾ ಇತ್ತು. ನಂಗೆ ಏನು ಅಂತಾನೆ ಗೊತ್ತಾಗ್ತಿಲ್ಲ ಹೆಂಗ್ ತಿನ್ಬೇಕು ಅಂತ. ನನ್ ಪಿಂಡಿ ಹೇಳ್ಕೊಟ್ಟಿದ್ದೆ ಆಕ್ಚುಲಿ. ಇದ್ರದ್ದೆಲ್ಲ ಸಾಸ್ ಇರುತ್ತಲ್ಲ ಅದ್ರ ಜೊತೆ ತಿನ್ಬೇಕು. ಅದಾವ ತಿಂತ ನಾನು ತಿನ್ನಲ್ಲ. ನಂಗೆ ಬೇಡ. ಯಮ್ಮಿ ಯಮ್ಮಿ. ನಾವು ಮಾತಾಡ್ತಾ ಇರೋದೆಲ್ಲ ನಿಮ್ಗೆ ಬೋರ್ ಅನ್ಸಿದೆ. ಕ್ಲೋಸ್ ಆಗಿರೋದು ನೋಡ್ತಾ ಬಿಡು ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆದ್ರೆ ಯೂಟ್ಯೂಬ್ ತುಂಬಾ ಕಷ್ಟ ಇದೆ. ಇನ್ನ 2 ಬ್ಲಾಗ್ ಎಡಿಟ್ ಮಾಡ್ಬೇಕು. ನನ್ ಟೈಮ್ ಇಲ್ಲ. ಟ್ರಿಪ್ದು ಇನ್ನ ಎಡಿಟ್ ಮಾಡ್ತಾನೆ ಇದೀನಿ. ನಮ್ ಕೆಲ್ಸದ ಪ್ರೆಷರ್ ಅಲ್ಲಿ ಏನ್ಕು ಟೈಮ್ ಸಿಗ್ತಿಲ್ಲ. ಶನಿವಾರ ಭಾನುವಾರ ಸಿಗುತ್ತೆ, ಬಟ್ ಅದ್ ಹೆಂಗ್ ಹೋಗುತ್ತೆ ಅನ್ನೋದೇ ಅರ್ಥ ಆಗಲ್ಲ. ಮಂಡೇ ಮಾತ್ರ ಫುಲ್ ಹೋಗ್ತಾನೆ ಇರುತ್ತೆ. ಸಂಡೆ ಶನಿವಾರ ಭಾನುವಾರ ಚಿಕ್ಕ ಎಳೆಷ್ಟ ಹೊರಟಾಗುತ್ತೆ. ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ಬಿಟ್ಟೈತೆ. ನನ್ ಕಣ್ಣು ಹೋಗುತ್ತೆ. ಮಾತಾಡಕ್ ಕುತ್ಕೊಂಡ್ರೆ ನಾವೇ ಇಷ್ಟ ಕರ್ಬೋಗಿದ್ದೀವ. ವಿಡಿಯೋ ಇಷ್ಟ ಆದ್ರೆ ಹೇಳು. ಹೇಳು. ಎಸ್, ಫೈನಲಿ ಎಲ್ಲ ಮುಗೀತು. ಇನ್ನೊಂದು ರೀಲ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಟೆರೆಸ್ ಮೇಲೆ ಹೋಗಿ ಮಾಡಿ ಅಷ್ಟೇ. ಇನ್ಸ್ಟಾದಲ್ಲಿ ನೋಡಿ ಯಾರಿ ಆಯ್ತಾ. ನಾವು ಒಟ ಅಂತ ಮಾತಾಡಿರೋದು ಬೋರ್ ಆದ್ರೆ ಅದನ್ನು ಹೇಳಿ ಕಮೆಂಟ್ಸ್ ಅಲ್ಲಿ. ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಬಾಯ್ ಬಾಯ್. ನಲ್ಲಿರವ ವಿಡಿಯೋ ಮತ್ತು